ಕಳೆದೊಂದು ದಶಕಗಳಿಂದ ಕುತೂಹಲ ಹಾಗೂ ಹತ್ತಾರು ಚರ್ಚೆಗಳಿಗೆ ಕಾರಣವಾಗಿದ್ದ ಜಾತಿ ಜನಗಣತಿ ವರದಿ ಸಲ್ಲಿಕೆಯಾಗಿದ್ದು ಮಂಡನೆಗೆ ಶುಕ್ರವಾರ ಒಂದು ಚರ್ಚೆಯನ್ನು ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಪರ ವಿರೋಧಗಳು ಕೂಡ ಆರಂಭವಾಗಿದ್ದು, ಈ ಕುರಿತು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ವೀರಶೈವ ಲಿಂಗಾಯತ ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ರಂಭಾಪುರಿ ಜಗದ್ಗುರುಗಳು ನಮ್ಮ ಜೊತೆಗೆ ಈಗಿದ್ದಾರೆ. ಈಗ ಸ್ವತಃ ಖುದ್ದು ಜಗದ್ಗುರುಗಳನ್ನು ಮಾತಾಡ್ಸೋಣ. ಈಗ ಕಳೆದ 10 ವರ್ಷಗಳಿಂದ ಜಾತಿ ಜನಗಣತಿ ವಿಚಾರವಾಗಿ ಬೇಕಾದಷ್ಟು ಚರ್ಚೆಗಳು ನಡೆದಿವೆ. ಕೆಲವರು ಪರವಾಗಿದ್ದರೆ ಕೆಲವರು ವಿರೋಧವಾಗಿ ಸ್ಪಷ್ಟವಾಗಿ ಖಂಡಿಸಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಇತ್ತೀಚೆಗೆ ಜಾತಿ ಜನಗಣತಿ ವರದಿಯನ್ನು ವಿಧಾನಮಂಡಲದಲ್ಲಿ ಮಂಡಿಸಿದ್ದಾರೆ ಮತ್ತು ಅದರ ಬಗ್ಗೆ ಸಂಪೂರ್ಣವಾಗಿ ನಾವು ಚರ್ಚೆ ಮಾಡ್ತೇವೆ ಅನ್ನುವಂಥ ಭಾವನೆಯನ್ನು ಮೇಲ್ನೋಟಕ್ಕೆ ಅವರು ವ್ಯಕ್ತಪಡಿಸಿದರೂ ಕೂಡ ಅವರ ಪೂರ್ವ ನಿಯೋಜಿತವಾದಂಥ ಇದು ವರದಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅದಕ್ಕೆ ಈ ವರದಿಯನ್ನು ಈಗಾಗಲೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಆಗಲಿ, ಒಕ್ಕಲಿಗರ ಸಂಘದ ಮುಖಂಡರಾಗಲಿ ಇದನ್ನು ಖಂಡಿಸಿದ್ದಾರೆ. ಈ ನಾಡಿನ ಹಲವಾರು ಮಠಾಧೀಶರು ಕೂಡ ಖಂಡಿಸಿದ್ದಾರೆ. ಬಹುಶಃ ಜಾತಿ ಜನಗಣತಿ ಸಮೀಕ್ಷೆಯನ್ನು ಅವರು ಇನ್ನೊಂದು ಸಲ ಪಾರಮರ್ಶಕವಾಗಿ ಇದನ್ನು ಮಾಡಿದ್ದಾದರೆ ಎಲ್ಲ ವರ್ಗದ ಜನರಿಗೆ ನ್ಯಾಯ ದೊರಕಿಸಿಕೊಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಕೆಲವು ಸಮುದಾಯಗಳನ್ನು ತುಷ್ಟಿಪಡಿಸುವುದಕ್ಕಾಗಿ ತರಾತುರಿಯಲ್ಲಿ ಈ ಒಂದು ಜಾತಿ ಜನಗಣತಿಯನ್ನು ಅಂಗೀಕಾರ ಮಾಡುವುದಾಗಲಿ ಅದನ್ನು ಜಾರಿಗೆ ತಂದಿದ್ದಾದರೆ ಮತ್ತಷ್ಟು ಜಾತಿಯ ಸಂಘರ್ಷಗಳು ಈ ನಾಡಿನಲ್ಲಿ ಹೆಚ್ಚಾಗಬಹುದು. ಇದನ್ನು ಅಧಿಕಾರೂಢದಲ್ಲಿರುವಂಥ ಪಕ್ಷ ಭಾಳ ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕು. ಈ ಜಾತಿ ಜನಗಣತಿ ವರದಿಯನ್ನು ತಯಾರು ಮಾಡುವಾಗ ಅಧಿಕಾರಿಗಳು ಎಲ್ಲೇ ಕುಂತವರ ಮೂಗಿನ ನೇರಕ್ಕೆ ಈ ಒಂದು ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥ ದೂರಿದೆ. ಈಗ ಮತ್ತೊಮ್ಮೆ ಜಾತಿ ಜನಗಣತಿಯನ್ನು ಮಾಡೋದಾದ್ರೆ ಮನೆ ಮನೆಗೆ ಭೇಟಿ ಕೊಟ್ಟು ಸತ್ಯ ಸಂಗತಿಗಳನ್ನು ಹೊರಪಡಿಸಿದರೆ ಯಾವ್ಯಾವ ಸಮುದಾಯಗಳ ಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಈ ಜಾತಿ ಜನಗಣತಿಯನ್ನು ಮಾಡದೆ ಸರ್ವತೋಮುಖ ಅಭಿವೃದ್ಧಿ, ಎಲ್ಲ ವರ್ಗಗಳ ಸಮುದಾಯದ ಜನರ ಹಿತವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಮಾಡಿದ್ದಾದ್ರೆ ಒಳ್ಳೆಯದಾಗ್ತಾ ಇದೆ. ಅದರ ಬಗ್ಗೆ ಸರ್ಕಾರ ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕು ಅಂತೇಳಿ ನಾವು ಮತ್ತೊಮ್ಮೆ ಆಗ್ರಹಪಡಿಸ್ತಾ ಇದ್ದೇವೆ. ಇನ್ನು ಈಗಾಗಲೇ ಜಾರಿಗೆ ಬಂದಿರತಕ್ಕಂಥ ಮೀಸಲಾತಿ ಜಾತಿ ಜನಗಣತಿ ಜೊತೆಗೆ ಮೀಸಲಾತಿಯನ್ನು ಕೂಡ ಹೆಚ್ಚಳ ಮಾಡ್ತಕ್ಕಂಥದ್ದು ಒಂದು ನಿರ್ಧಾರ ಮುಂದಿರ್ತಕ್ಕಂಥದ್ದು, ಆ ಕುರಿತು ತಮ್ಮ ಅಭಿಪ್ರಾಯ? ಜಾತಿ ಜನಗಣತಿ ಸರಿಯಾಗಿ ಮಾಡಿದ್ದಾದ್ರೆ ಮೀಸಲಾತಿ ಪ್ರಮಾಣ ಯಾರಿಗೆ ಹೆಚ್ಚು ಮಾಡಬೇಕು ಯಾರಿಗೆ ಕಮ್ಮಿ ಮಾಡಬೇಕು ಅನ್ನುವಂಥದ್ದು ಯಾರೇ ತೆಗೆದುಕೊಳ್ಳುವಂಥ ನಿರ್ಧಾರ ಅಲ್ಲ. ಏನು ಸಂವಿಧಾನದಲ್ಲಿ ಯಾರ್ಯಾರಿಗೆ ಎಷ್ಟು ಅವಕಾಶವನ್ನು ಕೊಡಬೇಕು ಅಂತ ನಿಗದಿಯಾಗಿದೆ ಅದನ್ನು ಮೀರಿ ಹೋಗಬಾರ್ದು ಅನ್ನುವಂಥದ್ದು ನಮ್ಮೆಲ್ಲ ರಾಜಕೀಯ ವ್ಯಕ್ತಿಗಳು ಸರಿಯಾಗಿ ತಿಳ್ಕೋಬೇಕು. ಕೇವಲ ಚುನಾವಣೆ ದೃಷ್ಟಿಯಿಂದ ತಮ್ಮ ಪಕ್ಷದ ಸಂವರ್ಧನೆ ದೃಷ್ಟಿಯಿಂದ ಈ ಪ್ರಮಾಣವನ್ನು ಅನುಕೂಲತೆಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ತೇವೆ ಅನ್ನೋದರಲ್ಲಿ ಅರ್ಥ ಇಲ್ಲ. ಸರಿಯಾದಂಥ ಜಾತಿ ಜನಗಣತಿ ಹೊರಗೆ ಬಂದರೆ ನಂತರದಲ್ಲಿ ಯಾರ್ಯಾರಿಗೆ ಯಾವ ಪ್ರಮಾಣದಲ್ಲಿ ಹೆಚ್ಚು ಮಾಡಬೇಕು ಅನ್ನುವಂಥದ್ದು ತಿಳಿತಾ ಇದೆ ಹೊರತು ಅದಿಲ್ಲದೆ ನಾವು ಪ್ರಮಾಣವನ್ನು ಹೆಚ್ಚು ಮಾಡಿದರೆ ಸಂವಿಧಾನದ ಒಂದು ರೇಖೆಯನ್ನು ಕೂಡ ಮೀರಿ ಹೋಗಿದ್ದಾದ್ರೆ ಮತ್ತಷ್ಟು ಅದು ಸಂಘರ್ಷಕ್ಕೆ ಕಾರಣವಾಗ್ತಾಯಿದೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಇನ್ನು ಈ ಒಂದು ಮೀಸಲಾತಿಗೆ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷದ ಸಚಿವರುಗಳೇ ಕೂಡ ಏನು ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು, ಇದು ಅವೈಜ್ಞಾನಿಕವಾಗಿದೆ ಅನ್ನೋ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ತಮ್ಮ ಸಲಹೆ? ಈಗಾಗಲೇ ಯಾವ ಪಕ್ಷನೇ ಇರಲಿ, ಆದರೆ ಎಲ್ಲ ಪಕ್ಷದ ರಾಜಕೀಯ ಕೆಲವು ಧುರೀಣರು ಪ್ರಜ್ಞಾವಂತರು ಈಗಾಗಲೇ ಇದನ್ನು ಖಂಡಿಸಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಪಕ್ಷದ ಹೈಕಮಾಂಡ್ನೊಂದು ಒತ್ತಾಸೆ ಮೇರೆಗೆ ಈ ಒಂದು ಜಾತಿ ಜನಗಣತಿಯನ್ನು ತರಾತುರಿಯಾಗಿ ಚಾಲ್ತಿಯಲ್ಲಿ ತರಬೇಕು ಅಂತ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಇದನ್ನು ಮಾಡೋದರಿಂದ ಅವರಿಗೇನದು ಮುಂದೆ ತೊಂದರೆ ಆಗ್ಬೋದು. ಅದಕ್ಕೆ ಏನೇ ಮಾಡುವಂಥ ಸಂದರ್ಭದಲ್ಲಿ ಸಾರಾಸಾರ ಯೋಚನೆಯನ್ನು ಮಾಡಬೇಕು. ಮತ್ತು ಆಡಳಿತಾರೂಢ ಪಕ್ಷದ ಏನು ಶಾಸಕರಿದಾರೋ
ಅವರ ಅಭಿಪ್ರಾಯವೂ ಕೂಡ ಇದಕ್ಕೆ ಭಾಳ ಮುಖ್ಯ ಅನ್ನೋದನ್ನು ಅವರು ಮರೆಯಬಾರ್ದು. ಮತ್ತು ಪ್ರಬಲವಾದಂಥ ವಿರೋಧ ಪಕ್ಷವು ಕೂಡ ಇದನ್ನು ವಿರೋಧಿಸಿ ಇದಕ್ಕೆ ಅವಕಾಶ ಕೊಡಲಾರ್ದಂತೆ ಎಲ್ಲ ವರ್ಗದ ಜನರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತಲೇ ನಾವಾದರೂ ಕೂಡ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾಯಿದ್ದೇವೆ. ಇವಿಷ್ಟು ಏನು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳು ಕೊಟ್ಟಿರ್ತಕ್ಕಂಥ ಸಲಹೆ ಇರ್ಬೋದು. ಏನು ಸರ್ಕಾರ ಮತ್ತೊಮ್ಮೆ ಪರಾಮರ್ಶೆಯನ್ನು ಮಾಡಬೇಕು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಮನೆ ಮನೆಗೆ ಏನು ಭೇಟಿಯನ್ನು ಕೊಟ್ಟು ಸರಿಯಾದ ನಿಖರವಾದ ದತ್ತಾಂಶಗಳನ್ನು ಸಂಗ್ರಹಿಸಿ ಆ ಮೂಲಕ ಎಲ್ಲ ಜಾತಿಗಳಿಗೂ ಕೂಡ ಸರ್ವತೋಮುಖ ಅಭಿವೃದ್ಧಿಗೆ ಸಲಹೆಯಾಗುವಂಥ ಒಂದು ವರದಿಯನ್ನು ಸಿದ್ಧಪಡಿಸಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ನೀಡಿರ್ತಕ್ಕಂಥದ್ದು. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.